ಗುತ್ತಿಗೆದಾರರಿಂದ ಕಾರ್ಮಿಕರಿಗೆ ಮೋಸ, ಕ್ರಮಕ್ಕೆ ಕರುನಾಡ ರಕ್ಷಣಾ ವೇದಿಕೆ ಆಗ್ರಹ. ಜಿಲ್ಲೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ನೌಕರಿ ಮಾಡುವ ಕಾರ್ಮಿಕರಿಗೆ ಗುತ್ತಿಗೆದಾರರು ಆಯಾ ಇಲಾಖೆ ನಿಗದಿಪಡಿಸಿದ ವೇತನ ನೀಡದೆ ಮೋಸ ಎಸಗುತ್ತಿರುವ ಕುರಿತು ಕ್ರಮ ಜರುಗಿಸುವಂತೆ ಕರುನಾಡ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಮಂಗಳವಾರ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾಗೆ ಮನವಿ ಸಲ್ಲಿಸಿದರು. ವಿಧಾನಸಭಾ ಅಧಿವೇಶನದಲ್ಲಿ ಕಾರ್ಮಿಕ ಸರಬರಾಜು ಗುತ್ತಿಗೆದಾರರು ಕಾರ್ಮಿಕರಿಗೆ ಕಡಿಮೆ ವೇತನ ನೀಡಿ ಮೋಸ ಮಾಡುತ್ತಿರುವ ಕುರಿತು ಚರ್ಚೆಯಾಗಿರುತ್ತದೆ. ಅದರಂತೆ ಜಿಲ್ಲೆಯಲ್ಲಿ ಸಹ ಸರ್ಕಾರೇತರ ಕಚೇರಿಯಲ್ಲಿ ಹಾಗೂ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸುವ ಹೊರಗುತ್ತಿಗೆ ಕಾರ್ಮಿಕರಾದ ಡಿ ಗ್ರೂಪ್ ಸೆಕ್ಯೂರಿಟಿ, ಲ್ಯಾಬ್ ಟೆಕ್ನಿಷಿಯನ್, ಡಾಟಾ ಎಂಟ್ರಿ ಆಪರೇಟರ್, ಎಕ್ಸ್ರೇ ಟೆಕ್ನಿಷಿಯನ್ ಹಾಗೂ ಸಹಾಯಕ ಇತರ ಕೆಳದರ್ಜೆಯ ಹುದ್ದೆಗಳಿಗೆ ಸರಿಯಾದ ವೇತನ ಪಾವತಿಯಾಗುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಕಾರ್ಮಿಕರಿಗೆ ಇಲಾಖೆಯಿಂದ ನಿಗದಿಪಡಿಸಿದ ವೇತನವನ್ನು ಕಡಿತ ಮಾಡದೆ ನೀಡಬೇಕು. ಹಾಗೆ ಈ ಹಿಂದೆ ಗುತ್ತಿಗೆದಾರರ ಅವಧಿಯಲ್ಲಿ ಕಡಿತಗೊಳಿಸಿದ ಕಾರ್ಮಿಕರ ಹೆಚ್ಚುವರಿ ಹಣವನ್ನು ಭರಿಸಬೇಕೆಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಹಾಗೆ ಕಾರವಾರದ ಹಬ್ಬುವಾಡದ ಕಾರ್ಮಿಕ ಇಲಾಖೆ ಕಚೇರಿಯಲ್ಲಿ ಕಾರ್ಮಿಕ ಅಧಿಕಾರಿಗೂ ಕೂಡ ಮನವಿ ಸಲ್ಲಿಸಿ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರುನಾಡ ರಕ್ಷಣಾ ವೇದಿಕೆ ಅಧ್ಯಕ್ಷ ಎನ್ ದತ್ತ, ದೀಪಕ್ ಕುಡಾಳ್ಕರ್, ಮದನ್ ಗುನ್ಗಿ, ಗುರುದಾಸ್ ಸಿಎಂ ನಾಯ್ಕ್, ಸುಜಿತ್ ಮಾಲ್ಸೇಕರ್, ಮಹೇಶ್ ನಾಯ್ಕ್, ದೀಪಕ್ ಲಾಂಜೇಕರ್, ಮಂಗೇಶ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಏನು ಕೆಲಸ ಮಾಡ್ತೀರಿ? ಎಷ್ಟು ಜನ ಇದ್ದೀರಿ? ಟೋಟಲ್ 300 ಜನ ಸುಮಾರು ಇದ್ದೀರಿ. ಎಷ್ಟು ತಿಂಗಳಾಯ್ತು ಸಂಬಳ ಆಗಿದೆ? ಸಂಬಳ ಒಂದು ತಿಂಗಳಲ್ಲಿ ಹಾಕಿಲ್ಲ ನಮ್ಗೆ. ಒಂದೇ ತಿಂಗಳ 22 ತಾರೀಕು. ಅಲ್ಲಿ ಎಷ್ಟು ಕೊಡ್ತಾರೆ ಸಂಬಳ? 11,000. ಎಲ್ಲರಿಗೂ 11,000. ಯಾರು ಕೊಡೋದು? ಯಾರು ಸಂಬಳ? ಇವರು ಕಾಂಟ್ರಾಕ್ಟರ್. ಯಾರು ಕಾಂಟ್ರಾಕ್ಟರ್? ಯಾರು? ನಮ್ಮದು ಮಧುರಾಜ್ ಅವರು. ಇಲ್ಲೇ ಬಂದಿರಿ ಡೈರೆಕ್ಟರ್ ಕಡೆ ಸರ್ ಹತ್ರ ಕೇಳಲಿಕ್ಕೆ ಬಂದಿರಿ. ಇವ್ರಿಗೆ ಹೇಳಿ ಬಂದಿರ ಈ ವಿಷಯದ? ಮತ್ತೆ ಭೇಟಿ ಆಗಲಿಲ್ಲ. ಪೇಮೆಂಟು ಜಾಸ್ತಿ ಆಗಿಲ್ಲ. ಪೇಮೆಂಟ್ ಜಾಸ್ತಿ ಮಾಡಲಿಕ್ಕೆ ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ನಗರಸಭೆ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಪುರಸಭೆ ಇರ್ಬೋದು, ಎಲ್ಲ ಹೊರಗುತ್ತಿಗೆ ನೌಕರರನ್ನು ಇವತ್ತೇನಾದರೂ ಯಾವುದಾದ್ರೂ ರಾಜ್ಯದಲ್ಲಿ ಕಾಯಂ ನೌಕರಿ ಕೊಟ್ಟಿದ್ದಾರೆ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬರು. ಅವ್ರಿಗೆ ನಾವು ಮೊದಲನೇದಾಗಿ ಧನ್ಯವಾದ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇನ್ನುಳಿದಂಥ ಸಮಾಜ ಕಲ್ಯಾಣದಲ್ಲಿರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಜಿಲ್ಲಾ ಪಂಚಾಯತಿಯಲ್ಲಿರ್ತಕ್ಕಂಥ, ಆಸ್ಪತ್ರೆಯಲ್ಲಿರ್ತಕ್ಕಂಥ ಹೊರಗುತ್ತಿಗೆ ನೌಕರರ ಹಿತವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು. ಈಗಾಗಲೇ ಉದಾಹರಣೆ ಹೇಳ್ಬೇಕಂದ್ರೆ ಅಧ್ಯಕ್ಷರೇ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ನೌಕರಿಗೆ ಸಂಬಳ ಇರೋದು 17,500 ರೂಪಾಯಿ ಲೇಬರ್ ಆ್ಯಕ್ಟ್ ಪ್ರಕಾರ. ಒಬ್ಬ ನೌಕರಿಗೆ, ಡಿ ಗ್ರೂಪ್ ನೌಕರಿಗೆ 17,500 ರೂಪಾಯಿ ಇದೆ. ಆ 17,500 ರೂಪಾಯಿ ಒಬ್ಬ ಟೆಂಡರ್ದಾರ್ಗೆ ಆದಾಗ ಒಬ್ಬ ನೌಕರಿಗೆ ಕೊಡ್ತಕ್ಕಂಥ ಸಂಬಳ ಅವರು 10,500 ರೂಪಾಯಿ ಕೊಡ್ತಾರೆ. ಇನ್ನು 7,000 ರೂಪಾಯಿ ದುಡ್ಡನ್ನು ಅವರು ಯಾವುದಕ್ಕೆ ಉಪಯೋಗಿಸಿರ್ತಕ್ಕಂಥ ಗೊತ್ತಿಲ್ಲ. ಇದು ಭಾಳ ಅನ್ಯಾಯ ಆಗ್ತಾಯಿದೆ ನೌಕರಿಗೆ. ಅದರಿಂದ ದಯಮಾಡಿ ಏನು ಹೊರಗುತ್ತಿಗೆ ಆಧಾರದಲ್ಲಿ ನಡೀತಕ್ಕಂಥ ನೌಕರರ ಹಗಲು ದೊರಡೆಯನ್ನು ಆದಷ್ಟು ನಾವು ತಡೆಗಟ್ಟತಕ್ಕಂಥ ಕೆಲಸ ಆಗಬೇಕಾಗಿದೆ. ಇವತ್ತು ಆ ನೌಕರಿಗೆ ESIPF ಸಹ ಯಾರೂ ಸಹ ಕಟ್ತಾ ಇಲ್ಲ. ಟೆಂಡರ್ದಾರು ಗುತ್ತಿಗೆ ತಗೊಂಡಿರ್ತಕ್ಕಂಥ ಏಜೆನ್ಸಿಯವರು ESIPF ಅನ್ನು ಸಹ ಕಟ್ತಾ ಇಲ್ಲ. ಅವರ ESIPF ಅವರ ಮನೆತನ ನಡೆಸಲಿಕ್ಕೆ ಅನುಕೂಲಕ್ಕೋಸ್ಕರ ಒಂದು ಭದ್ರತೆ ಇರ್ತದೆ, ಭದ್ರತೆಯನ್ನು ಸಹ ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಅಧ್ಯಕ್ಷರೇ, ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ದಯಮಾಡಿ ಇವತ್ತು ಆ ESIPF ಅನ್ನ ಕಟ್ತಕ್ಕಂಥ ಏಜೆನ್ಸಿಗಳು, ಆ ಏಜೆನ್ಸಿ 3-4 ಕಡೆ ಟೆಂಡರ್ ಹಿಡಿದಿರ್ತಾರೆ ಆ ಜಿಲ್ಲೆಯಲ್ಲಿ. ಕಟ್ಟಿರ್ತಕ್ಕಂಥ ಏಜೆನ್ಸಿಯನ್ನ ಇನ್ನೊಂದು ಕಡೆ ಕಟ್ಟಿರಲ್ಲ, ಇನ್ನೊಂದು ಕಡೆ ಕೊಡ್ತಕ್ಕ ನೌಕರು ಕಟ್ಟಲ್ಲ. ಅದರಿಂದ ಇದು ನೌಕರಿಗೆ ತೊಂದರೆ ಆಗ್ತದೆ. ಅದ್ರ ಜೊತೆಗೆ ಆ ನೌಕರು ಹೋಗಿರ್ತಕ್ಕಂಥ ತಿಂಗಳಲ್ಲಿ 3 ರಜೆ ಹೋಗ್ತಾರೆ. ಆ ಹೊರಗುತ್ತಿಗೆದವರು ನೌಕರು ಹೋದ್ರೆ ಆ ಸಂಬಳವನ್ನು ಕಡಿತಗೊಳಿಸ್ತಾರೆ. ಆ ಸಂಬಳವನ್ನು ಆ ಗುತ್ತಿಗೆದಾರ ತಗೊಂತಾನೆ. ಇದು ಸಹ ನೌಕರಿಗೆ ಹೊರೆ ಆಗ್ತದೆ. ಅದ್ರ ಜೊತೆಗೆ ನಾವು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಈ ಏನು ಹೊರಗುತ್ತಿಗೆ ಆಧಾರದ ಮೇಲೆ ನಡೀತಕ್ಕಂಥ ಈ ಹಗಲುದೊಡೆ ನಿಂದಿಸ್ಬಿಟ್ಟು ಕೂಡಲೇ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸಚಿವರು ಈ ಒಂದು ಏನು ಹೊರಗುತ್ತಿಗೆಯಿಂದ ನಡೀತಕ್ಕಂಥ ಹೊರ ಹಾಕಿ ಅದನ್ನ ನೇರವಾಗಿ ಏನು ಲೇಬರ್ ಆಕ್ಟ್ ಪ್ರಕಾರ ಏನು ಕೊಡ್ತಕ್ಕಂಥ ಸಂಬಳವನ್ನು ಸರ್ಕಾರನೇ ಅದು ಬಡವರಿಗೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಅದ್ರ ಜೊತೆಗೆ ಪೌರ ಕಾರ್ಮಿಕರ ಒಂದು ಸಂಬಳವನ್ನು ಕೊಡ್ತಕ್ಕಂಥದ್ರಲ್ಲಿ ಅವರ ಪಾಸ್ಬುಕ್ ಮತ್ತು ಅವರ ATM ಕಾರ್ಡ್ ಸಹ ಗುತ್ತಿಗೆದಾರ ಇಟ್ಕೊಂಡ್ರೆ ಇವತ್ತು ಅವ್ರ ಸಂಬಳ ಆ ವ್ಯಕ್ತಿನ ಗುತ್ತಿಗೆದಾರನ ಡ್ರಾ ಮಾಡ್ಕೊಂಡು ತಗೊಂಡು
ಅವ್ರಿಗೆ ಉಳಿದು ಕೊಡ್ತಕ್ಕಂಥ ವ್ಯವಸ್ಥೆ ಈ ರಾಜ್ಯದಲ್ಲಿ ನಡೀತದೆ. ಒಂದು ರೈಟಿಂಗ್ ಕಂಪ್ಲೇಂಟ್ ಕೊಡಿ. ನೌಕರಹಿತವನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದಾಗಿನಿಂದ ನಾನು ಸರ್ಕಾರದಲ್ಲಿ ಕಳಕಳಿ ಮನವಿ ಮಾಡ್ತೀನಿ. ಇವೆಲ್ಲ ಬಡವರು ಏನು ಆರನಹಳ್ಳಿ ರಾಮಸ್ವಾಮಿ ಅವರ ವರದಿ ಪ್ರಕಾರ ಡಿ ಗ್ರೂಪ್ ನೌಕರನ್ನು ಹೊರಗಿಟ್ಟಿದ್ದಾರೆ, ಅವರನ್ನು ಮತ್ತೆ ನೇಮಕ ಮಾಡ್ಕೊಳ್ಳೋಕೆ ಸರ್ಕಾರ ಆದೇಶ ಮಾಡಬೇಕಂತ ನಾನು ಕಳಕಳಿಯ ಮನವಿಯನ್ನ ತಮ್ಮ ಮುಖಾಂತರ ಸಚಿವರಿಗೆ ಕೇಳ್ತೇನೆ. ಸಭಾಧ್ಯಕ್ಷರೇ, ಇವರು ಬಸವಂತಪ್ಪಣ್ಣನವರು ನನಗೆ 5 ಪ್ರಶ್ನೆಗಳನ್ನ ಕೇಳಿದರೆ 5 ಪ್ರಶ್ನೆಗೆ ನಾನು ಉತ್ತರವನ್ನು ಒದಗಿಸಿದ್ದೇನೆ ಅವರಿಗೆ. ಅದು ಬಿಟ್ಟು ಈಗ ಅವ್ರು ಹೇಳಿರ್ತಕ್ಕಂಥದ್ದು ವಿಶೇಷವಾಗಿ ದಾವಣಗೆರೆಯಲ್ಲಿ ಈ ಹೊರಗುತ್ತಿಗೆ ಆಧಾರದ ಮೇಲೆ ಎಷ್ಟು ಜನ ಇದ್ದಾರೆ ಅದರದ್ದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅವರಿಗೆ. ಅಲ್ಲಿರ್ತಕ್ಕಂಥ ಔಟ್ಸೋರ್ಸ್ ಏಜೆನ್ಸಿಗಳು ಏನಿದ್ದಾರೆ ಅದರದ್ದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಅವ್ರು ಹೇಳ್ತಕ್ಕಂಥದ್ದು ಯಾವುದು ಸ್ಪೆಸಿಫಿಕ್ ಆಗಿಲ್ಲ, ಬಟ್ ಐ ಅಂಡರ್ಸ್ಟುಡ್ ಅವ್ರು ಹೇಳ್ತಕ್ಕಂಥ ರೆಫರೆನ್ಸ್ ಏನಿದೆ ಅಂತ ನನಗೆ ಅರ್ಥ ಆಗಿದೆ. ಇದೇನಾಗಿದೆ, ಯೂಶಲಿ ಈ PF ಆಗಿರಲಿ, ES ಆಗಿರಲಿ, ಸೆಕ್ಷನ್ 21 ಆಕ್ಟ್ ಪ್ರಕಾರ ಸೆಕ್ಷನ್ 21(1) ಫಸ್ಟ್ ಈಸ್ ದ ಕಾಂಟ್ರಾಕ್ಟರ್ ಇರ್ತಕ್ಕಂಥದ್ದು ಅದು ಕೊಡಲೇಬೇಕಂತಕ್ಕಂಥದ್ದು ಕಾನೂನಿದೆ. ಇನ್ ಕೇಸ್ ಮಾಡ್ತಾ ಇಲ್ಲ ಅಂತಂದ್ರೆ ಸೆಕ್ಷನ್ 21(4) ಸೇಸ್ ದ ಪ್ರಿನ್ಸಿಪಲ್ ಎಂಪ್ಲಾಯ್, ಯಾವ ಹೊರಗುತ್ತಿಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಔಟ್ಸೋರ್ಸ್ ಮಾಡಿರ್ತಕ್ಕಂಥ ಪ್ರಿನ್ಸಿಪಲ್ ಎಂಪ್ಲಾಯ್ ಕೊಡಬೇಕಂತಕ್ಕಂಥದ್ದು ಕಾನೂನು ಇರ್ತಕ್ಕಂಥದ್ದು. ನೀವು ಹೇಳಿರ್ತಕ್ಕಂಥದ್ದು ನನಗೆ ಸಂಪೂರ್ಣ ಯಾವ್ದನ್ನ ಸ್ಪೆಸಿಫಿಕ್ ಮಾಹಿತಿ ಇದ್ರೆ ಅವ್ರನ್ನ ಕರೆಸಿ ನಮ್ಮ ಇಲಾಖೆ ಮುಖಾಂತರ ಅವರಿಗೆ ಡೆಫಿನೆಟ್ ಆಗಿ ಅವ್ರು ಹೇಳಿರ್ತಕ್ಕಂಥದ್ದನ್ನ ಮಾಡ್ತೀವಿ. ಎರಡನೇ ದಾವಣಗೆರೆ ಜಿಲ್ಲೆಯಲ್ಲೇ ರೈಟಿಂಗ್ ಅಲ್ಲಿ ಕೊಡಿ ಬಸವಂತಪ್ಪರೇ. ₹1000 ಕೆಲಸ ಈ ATM ಕಾರ್ಡು ಪಾಸ್ಬುಕ್ಗಳನ್ನ ರೈಟಿಂಗ್ ಅಲ್ಲಿ ಕೊಡಿ. ನಿಮ್ ಗಮನಕ್ಕೆ ಬಂದು ಕೊಡ್ತೇವೆ, ತಾವು ಅದನ್ನ ಕ್ರಮ ಕೈಗೊಳ್ಬೇಕಂತ. ಇದು ಹೊರಗುತ್ತಿಗೆ ಅನ್ನೋದು ಏನಿದಿಲ್ಲ, ಇದನ್ನ ದಯವಿಟ್ಟು ಬೇರೆ ಯಾವ್ದಾದ್ರು ಒಂದು ರೂಪದಲ್ಲಿ ತೆಗೆದುಕೊಂಡು ಬರುವಂತ ಸಚಿವರಲ್ಲಿ ಒಂದು ವಿನಂತಿ. ಯಾಕಂತಂದ್ರ ಮಂತ್ಲಿ ಪೇಮೆಂಟ್ ಮಾಡೋದಿಲ್ಲ ಅವರು. ಆಮ್ಯಾಗ ಪೇಮೆಂಟ್ ನೀವು ಸರ್ಕಾರದಿಂದ ಎಷ್ಟು ಕಾಂಟ್ರಾಕ್ಟರ್ ಕೊಡ್ತಿರಲ್ಲ ಅಷ್ಟು ಸರಿಯಾಗಿ ಹಣವನ್ನ ಆ ಕೆಲಸ ಮಾಡೋರಿಗೆ ಒದಗಿಸೋದಿಲ್ಲ. ಆಮೇಲೆ ESI ಅನ್ಕ ಸರಿಯಾಗಿ ತುಂಬುದಿಲ್ಲ ಅಂತ ಹೇಳಿದಾರೆ. ಅವ್ರ ಮೇಲೆ ಯಾವುದೇ ರೀತಿಯ ಅಂತ ಕ್ರಮಗಳು ಇನ್ನೂವರೆಗೆ ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಸಹಿತ ಇದನ್ನ ಮಾಡೋದಿಲ್ಲ. ಮತ್ತೆ 3 ತಿಂಗಳಿಗೊಮ್ಮೆ, 4 ತಿಂಗಳಿಗೊಮ್ಮೆ, 5 ತಿಂಗಳಿಗೊಮ್ಮೆ ಸ್ಯಾಲರಿ ಕೊಡುವಂತ ವ್ಯವಸ್ಥೆಯನ್ನು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವು ಸರ್ಕಾರದಿಂದ ಕಾಂಟ್ಯಾಕ್ಟ್ ಯಾಕೆ ಥರ್ಡ್ ಪರ್ಸನ್ ಯಾಕೆ ಕೊಟ್ಟಿರ್ತೀವಿ, ಸರ್ಕಾರದಿಂದ ಮಂತ್ಲಿ ಕೊಡಕ್ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರಿಗೆ ಕೊಟ್ಟಿರ್ತೀವಿ. ಬಟ್ ಅವ್ರು ಸರ್ಕಾರದಿಂದ ಹಣವನ್ನ ತೆಗೆದುಕೊಂಡು ಆ ನಂತರ ಗುತ್ತಿದಾರಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಇದನ್ನ ಬಂದ್ ಮಾಡಿ ಹೊಸ ರೂಪದಲ್ಲಿ ತೆಗೆದುಕೊಂಡು ಆಯ್ತು, ಕರೆಕ್ಟ್. ಅದರಿಂದ ಬಡವರಿಗೆ ಹಾಕಿ ಬದುಕಬೇಕು. ಎಲ್ಲಾ ಕಾಂಟ್ರಾಕ್ಟ್ ಇಟ್ಕೊಂಡ್ರೆ ಎಲ್ಲ ಗುತ್ತಿಗೆದಾರ ಅವ್ರು ಎದ್ರು ಅಂದ್ರೂ ಮುಗೀತು. ಈಗ ಸನ್ಮಾನ್ಯ ಅಧ್ಯಕ್ಷರ, ಇದೊಂದು ಗಾಢವಾದ ಸಮಸ್ಯೆ. ಈ ರಾಜ್ಯದಲ್ಲಿ ನಿರುದ್ಯೋಗಿ ಸಮಸ್ಯೆ ಈ ದೇಶದಲ್ಲಿ ತಾಂಡವಾಡ್ತಾ ಇರುವಂತ ಸಂದರ್ಭದಲ್ಲಿ ಬಹಳ ಜನ ಗ್ರಾಜುಯೇಟ್ಸು ಎಲ್ಲರೂ ಸೇರಿ ಹೊರಗುತ್ತಿಗೆ ಈ ಹಾಸ್ಪಿಟಲ್ ಕಸ ಹೊಡೆಯಕ್ಕೂ ಸೇರ್ಕೊಂಡಿದ್ದಾರೆ. ಆದಂತರು ನಾನು ಪರೀಕ್ಷೆ ಮಾಡಿದೆ. ಅದರಿಂದ ಅವ್ರನ್ನ ಹೆಂಗ್ ನಡೆಸ್ಕೊತಾ ಇದ್ದಾರೆ ಈ ಕಂಪನಿಯವರು ಅಂದ್ರೆ, ಯಾರು ಗುತ್ತಿಗೆದಾರ ಇರ್ತಾನೆ, ಹೊರಗುತ್ತಿಗೆಯ ನೌಕರರನ್ನ ಜನಗಳನ್ನ ಸಪ್ಲೈ ಮಾಡೋ ಏಜೆಂಟ್ಗಳಿದಾರಲ್ಲ, ಇವ್ರಿಗೆ ಜೀವನದಲ್ಲಿ ಒಳ್ಳೇದಾಗಲ್ಲ. ಇವ್ರು ಮಾಡ್ತಾ ಇರೋಂಥ ಕರ್ಮಕಾಂಡ ಪಾಪ ಸರ್ಕಾರಕ್ಕೆ, ಮಂತ್ರಿಗಳಿಗೆ, ನಮ್ಮ ಕಾರ್ಮಿಕ ಸಚಿವರಿಗೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಹಾಸ್ಪಿಟಲ್ ಅಲ್ಲಿ ಮಾಡ್ಕೊತಾರೆ, 10-15 ಜನ ಸಪ್ಲೈ ಮಾಡಕ್ ಮಾಡ್ಕೊತಾರೆ ಇವ್ರನ್ನ. ಅವ್ರಿಗೆ ಎಷ್ಟು ಕೊಡ್ತಾರೆ ಗೊತ್ತಾ? ಇವ್ರು ₹15,000 ಕೊಟ್ರೆ ಅವನಿಗೆ 17-18 ಕೊಡ್ತಾರೆ. ಅವ್ರಿಗೆ 10,000 11,000 ಕೊಡ್ತಾರೆ. ಅವು ಕಂಪ್ಲೇಂಟ್ ತಗೊಂಡು ನಮ್ಮ ಮಂತಕ್ಕೆ ಬರ್ತವೆ. ನಾವು ಹೋಗಿ ಕೇಳಿದ್ರೆ ಏನ್ ಮಾಡೋಣ, ಅಲ್ಲೈತೆ ಖರ್ಚು, ಇಲ್ಲೈತೆ ಖರ್ಚು ಅಂತಾನೆ. ಅವನಿಗೇನೈತೆ ಖರ್ಚು ಆ ಕಾಂಟ್ರಾಕ್ಟರ್ಗೆ? ಅವನು 17 ಜನನ ಹಿಡ್ಕೊ ಬಂದು ಕೆಲಸ ಮಾಡಿಸೋದು ಅಷ್ಟೇ ಒಂದು ಕೆಲಸ. ಅವನಿಗೇನು ಖರ್ಚಿರುತ್ತೆ? ಅದರಲ್ಲಿ ಯಾರು ಏನು ಕೇಳಕ್ ಬರ್ತಾರ ಅವನಿಗೆ? ಅವನು ಹೇಳ್ತಾನೆ 17,000 ಅಂದ್ರೆ ಅದೈತೆ ಇದೈತೆ ಅಂದ. ಸಿಕ್ಕಾಬಟ್ಟೆ ಜಗಳ ಮಾಡಿದೀವಿ. ಇದು ಒಂದೇ ಅಲ್ಲ, QNS ಕಂಪ್ನಿಯಿಂದ ಹಿಡಿದು ಏನೇನು ಕಂಪ್ನಿಗಳು ಈ ಸಪ್ಲೈ ಮಾಡ್ತಾರೆ, ಜನಗಳನ್ನ ಸಪ್ಲೈ ಮಾಡೋದು, ಇದು ಜನಗಳನ್ನ ಸಪ್ಲೈ ಮಾಡ್ತಾ ಇಲ್ಲ ಇವರು, ಜನಗಳನ್ನ ತಲೆ ಹಿಡಿತಾವ್ರಿ ಇವರು. ಈ ಕಂಪನಿಗಳು. ಈ ರೂಲ್ಸ್ ಚೇಂಜ್ ಆಗ್ಬೇಕು, ಈ ಕಾನೂನು ಬದಲಾವಣೆ ಆಗ್ಬೇಕು. ಆ ಏನು ನಿರ್ಗತಿಕರು ಪಾಪ 10,000 8,000ಕ್ಕೆ ಹೋಗಿ ಅಲ್ಲಿ ಜೀವನ ಮಾಡ್ತಾ ಇದಾರೆ, ಬಾಳಿಗೆ ಒಂದು ಬೆಳಕು ಕೊಡಬೇಕು. ಇದು ಚರ್ಚೆ, ದೊಡ್ಡ ಚರ್ಚೆ ಆಗ್ಬೇಕಿದು ಈ ಸದನದಲ್ಲಿ. ಅಂತ ಒಂದು ಏನು ಕಾಂಟ್ರಾಕ್ಟ್ ತಗೊಂಡು ಆಸ್ಪತ್ರೆಗಳಿಗೆ ಬೇಬಿಲಾಗಿ ಕೊಡ್ತಾರೆ, ದೊಡ್ಡ ದಂಧೆ ಅಧ್ಯಕ್ಷರೇ ಇದು. ಇದನ್ನ ಏನಾದ್ರು ಮಾಡಿ ಸರ್ಕಾರ ಏನ್ ಮಾಡ್ತು ಅಂದ್ರೆ, ಡೈಲಿ ವೇಸ ಕೊಟ್ರೆ ಅವ್ರಿಗೆ ಆ ಹಕ್ಕು ಬರ್ತದೆ ಅಂತೇಳಿ ತಪ್ಪಿಸ್ಲಿಕ್ಕೋಸ್ಕರ ಈ ಮೆಥಡ್ ಮಾಡಿದ್ರು. ಆದ್ರೆ ಇವತ್ತು ಸರ್ಕಾರದಿಂದ 18,000 ಕೊಡ್ತಾರೆ. ನನ್ನ ಪ್ರಕಾರ ಅವ್ರಿಗೆ ಮುಟ್ತಾ ಇರ್ತಕ್ಕಂಥದ್ದು
10,000 ಮಾತ್ರ. ಅವ್ರೇನು ಹೇಳ್ತಾರೆ, ಒಂದು ಕಡೆ GST ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅಣ್ಣ ಹೇಳಿದಂಗೆ ಆಫೀಸ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ. ಇವೆಲ್ಲ ಅಧ್ಯಕ್ಷರೇ, ಇದಕ್ಕೆ ಕಾರ್ಮಿಕ ಸಚಿವರು ಬಹಳ ಪ್ರಬುದ್ಧರು ಕೂಡ, ಬಹಳ ಜನರ ಬಗ್ಗೆ ಕಾಳಜಿ ತೆಗೆದಿದ್ದಾರೆ. ಈ ಇಲಾಖೆಯಲ್ಲಿ ಇವತ್ತು ಎಷ್ಟಿದೆ ಅಂತ ಹೇಳ್ತಂದ್ರೆ, ಈ ಕಾರ್ಮಿಕರು ಯಾವ ಕಾರ್ಮಿಕರಾಗ್ಬೋದು, ಕಾರ್ಮಿಕರು ಕೂಡ ಅನೇಕ ಸೌಲಭ್ಯಗಳು ಮಧ್ಯವರ್ತಿ ಪಾಲಾಗ್ತಾ ಇದ್ದಾವೆ, ಕಾಂಟ್ರಾಕ್ಟ್ ಬೇಸಿಸ್. ಆದ್ರೆ ದಯಮಾಡೋದನ್ನು ಇವತ್ತು ಸಚಿವರು ಗಮನ ಹರಿಸಬೇಕು. ಇವತ್ತೇನು ಜನ ಅಲ್ಲಿ ಬರ್ತಕ್ಕಂಥ ಲೇಬರ್ ಕ್ಲಾಸ್, ಹಾಸ್ಪಿಟಲ್ ಟೈರ್ ಕ್ಲೀನ್ ಮಾಡ್ತಕ್ಕಂಥವ್ರು, ಒರೆಸ್ತಕ್ಕಂಥವರು, ಅನೇಕ ಇಲಾಖೆಗಳಲ್ಲಿ ಲೇಬರ್ ಕ್ಲಾಸು. ಅದಕ್ಕೆ ಸಮಗ್ರವಾಗಿ ಏನಾದರೂ ಕೂಡ ತಾವು ಯೋಚನೆ ಮಾಡಿ ಆ ಪಟ್ಟಿದ ಹೊರತಂದು ಕನಿಷ್ಠ ಪಕ್ಷ ಹಿಂದೆ ಏನಿತ್ತು ನೇರವಾಗಿ ಹಣ ಪಾವತಿ ಮಾಡುವ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ನಾನು ಇಡೀ ಕರ್ನಾಟಕ ರಾಜ್ಯದ ಕಾರ್ಮಿಕರ ಪರವಾಗಿ ವಿನಂತಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಕಾಂಟ್ರಾಕ್ಟ್ ಲೈಸೆನ್ಸ್ ಲೇಬರ್ ಅಂತ ನಾವೇನು ಹೇಳ್ತೀವಿ, ಇದು ಕನಿಷ್ಠ 20 ಜನ ಇದ್ದರೆ ಮಾತ್ರ ನಾವು ಲೈಸೆನ್ಸ್ ಇಶ್ಯೂ ಮಾಡ್ತೇವೆ. ನಮ್ಮ ಸರ್ಕಾರದ ವತಿಯಿಂದ ಬಸವಂತಪ್ಪನವರು ನಮಗೆ ಕೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಸರ್ಕಾರದಲ್ಲಿ ಎಷ್ಟು ಜನ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 405 ಜನ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಜಿಲ್ಲಾವಾರು ತಾಲೂಕುವಾರು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಸದನ ಕೂಡ ಹೇಳ್ತಾ ಇದ್ದೀನಿ. ಈ 405 ಜನ ಏನು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಅವರು ಎಂಪ್ಲಾಯ್ ಮಾಡಿರ್ತಕ್ಕಂಥದ್ದು ಇಕ್ಬಾಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 50,000ಕ್ಕೂ ಚಿಲ್ಲರೆ ಇದೆ. ಸನ್ಮಾನ್ಯ ಅಧ್ಯಕ್ಷ, ಜಸ್ಟ್ ಇದು ಕರೆಕ್ಟ್ ನಂಬರ್. ಇವತ್ತು ಔಟ್ಸೋರ್ಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ರೀಜನ್ ವೈಸು ಟೋಟ್ಲಿ 405 ಕಾಂಟ್ರಾಕ್ಟರ್ಸು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದು ನಮ್ಮ ಡಿಪಾರ್ಟ್ಮೆಂಟ್ ವೈಸ್ ಇರ್ತಕ್ಕಂಥ ಔಟ್ಸೋರ್ಸ್ ಇರ್ತಕ್ಕಂಥ ಏನು ಹೊರೆಗುತ್ತಿಗಾರಿದ್ದಾರೆ, ಇದು ಕೇವಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಕ್ಕಂಥವ್ರು 405 ಕಾಂಟ್ರಾಕ್ಟರ್ ಇದ್ದಾರೆ. ಅವರು ಸುಮಾರು ಇವತ್ತು 54,995 ಜನ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷರೇ. ಎರಡನೇದು, ವಿಶೇಷವಾಗಿ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು 27,223 ಕಾಂಟ್ರಾಕ್ಟ್ ಲೈಸೆನ್ಸ್ಗಳನ್ನ ಇಶ್ಯೂ ಮಾಡಿದ್ದೀವಿ. ಅದರಲ್ಲಿ ಪ್ರೈವೇಟ್ ಸುಮಾರು 27,223 ಟೋಟಲ್ನಲ್ಲಿ 405 ನಮ್ಮ ಸರ್ಕಾರವಿದ್ದಾವೆ. ಒಟ್ಟಾರೆ ನಮ್ಮಿರ್ತಕ್ಕಂಥ ಸರ್ಕಾರದ ಇರ್ತಕ್ಕಂಥ ಮಾಹಿತಿ ಪ್ರಕಾರ 22,93,081 ಜನ ಈ ಔಟ್ಸೋರ್ಸ್ ಕಾಂಟ್ರಾಕ್ಟ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಇದು ವಿಶೇಷವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಮಹಾಂತೇಶ್ವರವರು ನಮ್ಮ ಸರ್ಕಾರ ಬಂದ ನಂತರ ನನಗೆ ಭಾಳಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ನಾನು ಕೂಡ ನಮ್ಮ ಶಿವನಗೌಡರು ಹೇಳ್ದಂಗೆ ಏನು ಮಾಡ್ತಾರೆ, ಔಟ್ಸೋರ್ಸ್ನವರು 50 ಜನಕ್ಕೆ ಹೆಸರು ತೊಗೊಂಡು 25 ಜನ ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಅದಕ್ಕೆ ನಾವು ಇದು ಸಂಪೂರ್ಣವಾಗಿ ವಿಶೇಷವಾಗಿ ಸರ್ಕಾರದ ಔಟ್ಸೋರ್ಸ್ ಏನು ಏಜೆನ್ಸಿಗಳಿದ್ದಾವೆ ಈ ಕಾಂಟ್ರಾಕ್ಟ್ ಇಶ್ಯೂಸ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲೆಗಳಲ್ಲಿ DC ಅವರ ಅಧ್ಯಕ್ಷತೆಯಲ್ಲಿ ಸೊಸೈಟಿ ಮುಖಾಂತರ ಇದು ಒಂದು ಮಾಡೆಲ್ ಸಭಾಧ್ಯಕ್ಷರೇ ಬೀದರ್ನಲ್ಲಿ ಇದೊಂದು ಭಾಳ ಸಕ್ಸಸ್ಫುಲ್ ಆಗಿ ಮಾಡೆಲ್ ಆಗಿ ನಡೆದಿದೆ. ಸೊ ನಾವು ಜಿಲ್ಲೆಗಳಲ್ಲಿ ಸೊಸೈಟಿಯನ್ನು ಮಾಡಿ DC ಮುಖಾಂತರ ಸೊಸೈಟಿ ಹೆಡ್ನ ಮಾಡಿ ಈ ಔಟ್ಸೋರ್ಸ್ಗಳು ಅಲ್ಲಿಂದ ಮಾಡಿದರೆ ಭಾಳಷ್ಟು ಬೆನಿಫಿಟ್ ಆಗುತ್ತೆ. ಇದು ಔಟ್ಸೋರ್ಸ್ ಏಜೆನ್ಸಿಗಳಿಗೆ ಒಂದು ಕಡಿವಾಣ ಆಗ್ತದೆ ಅಂತ ಹೇಳಿ ಆಲ್ರೆಡಿ ಸರ್ಕಾರ ಹಂತದಲ್ಲಿದೆ, ಫೈನಾನ್ಷಿಯಲ್ ಅಪ್ರೂವಲ್ಗೆ ಹೋಗಿದೆ. ಮುಂದೆ ಅದು ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕ ತಕ್ಷಣ ಇದು ಸೊಸೈಟಿಯನ್ನ ಹೊಸ ಪ್ರಕ್ರಿಯೆಯನ್ನು ಸೊಸೈಟಿ ಮುಖಾಂತರ ಔಟ್ಸೋರ್ಸ್ ಮಾಡಿ DC ನೇತೃತ್ವದಲ್ಲಿ ಇರ್ತಕ್ಕಂಥ ನಮ್ಮ ಸಿಬ್ಬಂದಿಗಳು ಅವ್ರು ರಿಜಿಸ್ಟರ್ ಮಾಡ್ಕೋಬಹುದು. ಇನ್ನು ಮುಂದ್ಗಡೆ ಜಿಲ್ಲೆ ಮುಖಾಂತರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ತಮ್ಮ ಗಮನಕ್ಕೆ ಈ ಸಂದರ್ಭದಲ್ಲಿ ಮುಖಾಂತರ ತಾಗತಕ್ಕಂಥದನ್ನ ಬಂದ್ ಮಾಡಿ ಸರ್ಕಾರ ಯಾವ ರೀತಿ ಪೌರ ಕಾರ್ಮಿಕರ ನೇರವಾಗಿ ನೇಮಕ ಮಾಡಿದ್ರು ಅದೇ ರೀತಿ ಹಾಸ್ಪಿಟಲ್ ಇರ್ತಕ್ಕಂಥದ್ದು ಇರಬಹುದು, ಹೊರಗಡೆ ನಮ್ಮ ಆಫೀಸಲ್ಲಿ ಇರ್ತಕ್ಕಂಥ ಏನು ಆರ್ನಳ್ಳಿ ರಾಮಸ್ವಾಮಿ ಅವರ ಪ್ರಶ್ನೆಯನ್ನ ಕೃಷಿ